ಈಗ ನೀವು ನೊಂದವರ ಸಹಾಯವಾಣಿ ಅಂತ ಮಾಡಿದ್ದೀರಾ. ನೀವು ಈ ಒಂದು ಸಹಾಯವಾಣಿಲಿ ಏನಾದರೂ ಒಂದು ನಿಮಗೆ ಪ್ರಾಬ್ಲಮ್ ಆಯಿತು ಅಂತ 2-3 ತಿಂಗಳಿಗೆ ಇದನ್ನ ಮುಚ್ಕೊಂಡು ಹೋಗ್ಬಿಡೋದಂತ ಏನಾದರೂ ಪ್ಲಾನ್ ಏನಾದರೂ ಇದೆಯಾ ಸರ್? ಇದು ನೊಂದವರ ಸಹಾಯವಾಣಿ ಅಂತ ಮಾಡಿದ್ದೀರಿ ಅಂದರೆ ನೊಂದವರಿಗೆ ಮಾಡಿರೋದು. ನಮಗೆ ಕಷ್ಟ ಬಂತು ಅಂತ ಸಹಾಯವಾಣಿನ ಮುಚ್ಚೋಕ್ಕಾಗಲ್ಲ. ಆದರೆ ಈ ಸಹಾಯವಾಣಿಗೆ ತುಂಬ ತಂಡಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಇದು ಕ್ಲೋಸ್ ಆಗಬಾರ್ದು. ಇದು ಬಡವರ ಶಕ್ತಿ ಆಗಬೇಕು, ಬಡವರಿಗೆ ಬದುಕಿಗೆ ಒಂದು ದಾರಿ ಆಗಬೇಕು ನೊಂದವರ ಸಹಾಯವಾಣಿ ಅನ್ನೋದು. ಈಗ ಒಬ್ಬ ವ್ಯಕ್ತಿ ಕಟ್ಟಿದ್ದೀರಿ. ಈ ಒಬ್ಬ ವ್ಯಕ್ತಿಗೆ ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಲ್ಲೂ ತಂಡ ರಚನೆ ಮಾಡ್ತಾ ಇದ್ದೀರಿ. ಅಕಸ್ಮಾತ್ ನಾಳೆ ನನಗೆ ಹೆಚ್ಚು ಕಮ್ಮಿ ಆಯಿತು, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಹೇಳ್ದಂಗೆ ಸಹಾಯವಾಣಿ ಮುಚ್ಚೋಗುತ್ತೆ. ಆದರೆ ಇದೇ ಸಹಾಯವಾಣಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇತ್ತು ಅಂತಂದರೆ ನಾನು ಎಲ್ಲಿ ಮುಚ್ಚಿದ್ರು ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತಂಡ ರಚನೆಯಾಗಿ ಕೆಲಸ ಮಾಡಬೇಕು. ಯಾಕಂದರೆ ಇದು ಗೌರ್ಮೆಂಟ್ ಅಲ್ಲ, ಇದೊಂದು ಪ್ರೈವೇಟು. ಇದಕ್ಕೆ ದೊಡ್ಡ ದೊಡ್ಡವ್ರನ್ನ ಇನ್ವೆಸ್ಟ್ಮೆಂಟ್ ಮಾಡಿಸಿ ಮೆಂಬರ್ಶಿಪ್ಗಳು ಮಾಡಿಸ್ಕೊಂಡು ಅಲ್ಲಿ ಇಲ್ಲಿ ದೇಣಿಗೆ ಅಮೌಂಟ್ಗಳು ತರಿಸಿ ಪ್ರತಿ ಜಿಲ್ಲೆಯಲ್ಲೂ ವಿಧಾನಸಭಾ ಕ್ಷೇತ್ರಗಳನ್ನು ತಂಡಗಳ ರಚನೆ ಆಗಿಬಿಟ್ರೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರೇ ಸರ್ವಿಸ್ ಕೊಡೋಕ್ಕೆ ತಂಡ ಇದ್ಬಿಡುತ್ತೆ. ಅಂದರೆ ಇದು ನಾವು ಒಂದು ಗಿಡವನ್ನು ನೆಟ್ಟಿದ್ದೀರಿ. ಈ ಗಿಡ ಮರ ಆಗಬೇಕು ಅಂತಂದರೆ ಇದನ್ನು ನಾವೆಲ್ಲರೂ ಒಟ್ಟುಗೂಡಿ ಇದನ್ನು ಬೆಳೆಸಬೇಕಾಗಿರೋದು. ನಾವು ಈ ಒಂದು ಮರವ ಬೆಳೆದ್ರೆ ಪ್ರತಿ ಜಿಲ್ಲೆ ತಾಲೂಕು ಮನೆಗೂ ತಲುಪಬೇಕಿದು. ಇದೊಂದು ಪ್ರೈವೇಟು. ಹೌದು, ನೀವು ಹೇಳ್ದಂಗೆ ಮುಚ್ಚೋ ಪರಿಸ್ಥಿತಿನೂ ಬರ್ಬೋದು. ಯಾಕಂದರೆ ದುಡ್ಡಿನ ಸಮಸ್ಯೆ ಆಗಿರಲಿ, ಮತ್ತು ಕೆಲಸದ ಸಮಸ್ಯೆ ಆಗಿರಲಿ, ಇಲ್ಲಿ ಏನಂತ ಸಾಫ್ಟ್ವೇರ್ ಆಗಿರಲಿ, ಇಲ್ಲಿ ನಮ್ಮ ವಿರೋಧವಾಗಿ ರಾಜಕಾರಣಿಗಳಾಗಿರಲಿ, ಬೇರೆ ಯಾವುದೋ ಸಂಘಟನೆಗಳು ನಮ್ಮ ವಿರುದ್ಧವಾಗಿ ನಿಂತ್ಕೊಂಡು ನಮ್ಮನ್ನು ಮುಚ್ಚೋ ರೀತಿ ಕೂಡ ಮಾಡ್ಬೋದು. ಸೊ ಆ ರೀತಿ ಆಗಬಾರ್ದು ಅನ್ನೋದು ನಮ್ಮ ಆಸೆ. ಅದು ಆಗಬಾರ್ದು ಅನ್ನೋಗಿದ್ರೆ ಏನು ಮಾಡಬೇಕು ಅಂದರೆ ಇದೇ ಸಹಾಯವಾಣಿನ ಬೆಂಗಳೂರಲ್ಲಿ ಮಾತ್ರ ಇರಬಾರ್ದು, ಪ್ರತಿ ಜಿಲ್ಲೆಯಲ್ಲೂ ಇರಬೇಕು, ಪ್ರತಿ ತಾಲೂಕಲ್ಲೂ ಇರಬೇಕು, ಪ್ರತಿ ಗ್ರಾಮದಲ್ಲೂ ಇರಬೇಕು. ಆವಾಗ ಏನಾಗುತ್ತೆ, ನನ್ನೊಬ್ಬನ ಇಲ್ಲಿ ಮುಚ್ಚಬಹುದು, ಬಟ್ ಇಡೀ ಜಿಲ್ಲೆ ವಿಧಾನಸಭಾ ಕ್ಷೇತ್ರ 224 ಕ್ಷೇತ್ರಗಳಲ್ಲಿ ಹೆಂಗೆ ಮುಚ್ಚಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಪ್ರತಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ತಂಡಗಳನ್ನು ಸಂಪೂರ್ಣವಾಗಿ ಒಳ್ಳೆ ಬೆಂಬಲ ತಗೊಂಡು ಎಲ್ಲ ಯುವಕರನ್ನ ಒಟ್ಟುಗೂಡಿ ಈಗ ಆಲ್ರೆಡಿ ಎಲ್ಲ ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀರಿ. ನೀವು ಕೇಳ್ದಂಗೆ ಇದು ಮುಚ್ಚಬಾರ್ದು ಅನ್ನೋ ಆಸೆ ನಮಗೂ ಕೂಡ ಇದೆ. ಬಟ್ ನಿಮ್ಮೆಲ್ಲರ ಬೆಂಬಲ, ಪ್ರತಿಯೊಬ್ಬರು ಈ ಸಹಾಯವಾಣಿ ಸರ್ಕಾರ ಮಾಡದೇ ಇರೋಂಥ ಕೆಲಸ ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಮಾಡ್ತಿದೆ, ಯಾವುದೋ ಒಂದು ಸಂಘಟನೆ ಮಾಡ್ತಿದೆ. ಸೊ ಇದಕ್ಕೆ ಇವ್ರಿಗೇನು ಆದಾಯ ಇಲ್ಲ ಅಂತಂದಮೇಲೆ ಅಟ್ಲೀಸ್ಟ್ ಇವ್ರು ಮಾಡೋ ಒಂದು ಸೇವೆಗೆ ಬಡವರಿಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಇವ್ರಿಗೊಂದು ಬೆಂಬಲ ಇರಲಿ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಈಗ ಎಲ್ಲರೂ ನನ್ನ ಏನು ಪ್ರಶ್ನೆ ಮಾಡಬೇಕು ಅಂತ ಹೊರಟಿದ್ದೀರೋ ಆ ಪ್ರಶ್ನೆನ ಸರ್ಕಾರ ಮಾಡಿದ್ದಿದ್ರೆ ಇವತ್ತು ನೊಂದವರ ಸಹಾಯವಾಣಿ ಬರ್ತಿರ್ಲಿಲ್ಲ. ಯಾಕಂದರೆ ಸರ್ಕಾರ ಎಲ್ಲ ಯೋಜನೆಗಳು ಕೊಟ್ಟಿದ್ದಿದ್ರೆ ನಾನೇನಕ್ಕೆ ಬರಬೇಕಾಗಿತ್ತು? ಈಗ ನಮ್ಮ ಕಣ್ಣು ಮುಂದೆ ಕಾಣಿಸ್ತಿದೆ ಎಲ್ಲೂ ಯಾವುದೂ ಸಮಸ್ಯೆಗಳು ಬಗೆಹರಿತಿಲ್ಲ ಅಂತ. ಅಟ್ಲೀಸ್ಟ್ ಬೇರೆ ಏನಾದರೂ ಒಂದು ಮಾಡಬೇಕು ಅಂತ ಮಾಡಿದ್ದೀರಿ. ಇದು ನಡೀತದೆ ಅಂತ ಅಂದ್ಕೊಂಡಿದ್ದೀರಿ. ನಡೆದ್ರೆ ನಮ್ಗೆ ಒಳ್ಳೆಯದು. ಎಲ್ಲರೂ ಸಾಥಿದ್ರೆ, ಬೆಂಬಲ ಇದ್ದರೆ ಪ್ರತಿ ಮನೆಗೂ ಸಹಾಯವಾಣಿ ಹೋಗುತ್ತೆ. ಮಧ್ಯದಲ್ಲಿ ಎಲ್ಲರೂ ಸೇರಿ ಇದನ್ನು ತುಳಿಬೇಕು, ಇದನ್ನು ಮುಚ್ಚಿಸ್ಬೇಕು ಅಂತ ಹೊರಟ್ರೆ ಮತ್ತು ಇದನ್ನು ತಡೆಯೋ ಶಕ್ತಿ ಮುಚ್ಚೋವಾಗ ಬೇರೆ ಯಾರಿಗೂ ಇರಲ್ಲ, ಮುಚ್ಚಲೇಬೇಕಾಗ್ತದೆ.